ಹಲೋ ಹಾಯ್ ಯಾನಿ ಕಿಚನ್ಗೆ ಸ್ವಾಗತ. ಇಂದು ನಾವು ಚಿಕನ್ ಗ್ರೇವಿ ಮತ್ತು ಅದಕ್ಕೆ ಬೇಕಾದ ಮಸಾಲೆಗಳನ್ನು ಹೇಗೆ ತಯಾರಿಸೋದನ್ನು ನೋಡೋಣ. 10-20 ಒಂದು ಮೆಣಸು ಅದನ್ನು ಬಾಣಲೆಗೆ ಹಾಕಿ ಎಣ್ಣೆಯಲ್ಲಿ ಹುರಿಬೇಕು. ಅನಂತರ ಬಾಣಲೆಗೆ ಒಂದು 2 ಹಿಂಡಿಯಷ್ಟು ಅಂದರೆ 2 ಸ್ಪೂನಷ್ಟು ದೊಡ್ಡ ಸ್ಪೂನಷ್ಟು ಗಾತ್ರದಷ್ಟು ಕೊತ್ತಂಬರಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ನಿಧಾನವಾಗಿ ಹುರಿಬೇಕು. ಸ್ವಲ್ಪ ಕಾದ ನಂತರ ಒಂದು ಸಪ್ರೇಟಾಗಿ ತೆಗೆದಿಟ್ಟು ಅದೇ ಬಾಣಲೆಗೆ ಒಂದು 2 ಸ್ಪೂನ್ನಷ್ಟು ಜೀರಿಗೆ, ಒಂದು ಅರ್ಧ ಅಥವಾ 1 ಸ್ಪೂನ್ನಷ್ಟು ಸಾಸಿವೆ ಹಾಕಿ ಸಣ್ಣ ಹುರಿಯಲ್ಲಿ ಕಾಯಿಸಬೇಕು. ನಂತರ ಕರಿಮೆಣಸು ಒಂದು 10-20 ಕರಿಮೆಣಸು ಖಾರಕ್ಕೆ ಬೇಕಾಗುವಷ್ಟು ಹಾಕಿ ಹುರಿಯಬೇಕು. ಅದರೊಟ್ಟಿಗೆ ಸ್ವಲ್ಪ ಅರ್ಧ ಸ್ಪೂನ್ನಷ್ಟು ಒಂದು 10-20 ಅಗಳಿನಷ್ಟು ಒಂದು ಮೆಂತ್ಯ ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕು. ನಾನು ಗರಂ ಮಸಾಲೆಯ ಎಲೆ ಇರದೇ ಇರುವ ಕಾರಣ ಗರಂ ಮಸಾಲೆ ಹುಡಿಯನ್ನು ತಗೊಳ್ತಾ ಇದ್ದೇನೆ. ಸ್ವಲ್ಪ ಜಾಸ್ತಿ ಸ್ಮೆಲ್ ಇರೋದ್ರಿಂದಾಗಿ ಗರಂ ಮಸಾಲ ಹುಡಿ ಸ್ವಲ್ಪ ಹುರಿದರೆ ಸ್ವಲ್ಪ ಸ್ಮೆಲ್ ಕಮ್ಮಿ ಆಗ್ತದೆ. ಅದಕ್ಕೆ ಸ್ವಲ್ಪ ಬೇವ್ರ ಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕಿ ಕೂಡ ಹುರಿಬೋದು. ಜಸ್ಟ್ ಒಂದು ಸ್ಮೆಲ್ ಹೋಗಲಿಕ್ಕೋಸ್ಕರ ಕರಿ ಲೀವ್ಸನ್ನು ಕೂಡ ಹಾಕಿ ಸ್ವಲ್ಪ ಒಂದು ಈರುಳ್ಳಿಯನ್ನು ಕೂಡ ಫ್ರೈ ಮಾಡಿ ಅದನ್ನು ಸಪ್ರೇಟಾಗಿ ತೆಗೆದಿಡಬೇಕು. ಅಂದರೆ ಅದನ್ನು ಜಸ್ಟ್ ಒಂದು ಪೇಸ್ಟ್ ಥರ ಮಾಡಲಿಕ್ಕೆ. ಆ ನೀರುಳ್ಳಿಯೊಟ್ಟಿಗೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ 2 ಹಾಕಿ ಸ್ವಲ್ಪ ಹುರಿಬೇಕು.
ಸ್ಲೋ ಫ್ಲೇಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಬೆಳ್ಳುಳ್ಳಿ ಹಾಕಿ ಮೊದಲೇ ನಾವು ಫ್ರೈ ಮಾಡಿಟ್ಟಂಥ ಈರುಳ್ಳಿ ಜೊತೆ ಬೆರೆಸಬೇಕು. ಅನಂತರ ನಾವು ಫ್ರೈ ಮಾಡಿದಂಥ ಎಲ್ಲ ಕೊತ್ತಂಬರಿ, ಸಾಸಿವೆ, ಜೀರಿಗೆ, ಕರಿಮೆಣಸು, ಮೆಣಸು ಇದೆಲ್ಲವನ್ನು ಮಿಕ್ಸಿ ಜಾರಲ್ಲಿ ಪುಡಿ ಮಾಡಬೇಕು. ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಪ್ರೇಟಾಗಿ ಪೇಸ್ಟ್ ಮಾಡಬೇಕು. ಫಸ್ಟ್ ನಾವು ಚಿಕನ್ ಮಸಾಲ ಪೌಡರನ್ನು ಹೇಗೆ ಮಾಡೋದು ನೋಡಿ, ಇಷ್ಟು ಸಣ್ಣದಾಗಿ ಗ್ರೈಂಡ್ ಮಾಡಬೇಕು. ಆನಂತರ ಅದೇ ಜಾರಲ್ಲಿ ನಾವು ಮೊದಲೇ ಫ್ರೈ ಮಾಡಿಟ್ಟಂಥ ಈರುಳ್ಳಿ, ಕೊತ್ತಂಬರಿ, 2 ಬೆಳ್ಳುಳ್ಳಿ, ಕರಿಬೇವು ಎಲ್ಲವನ್ನು ಹಾಕಿ ಗ್ರೈಂಡ್ ಮಾಡಬೇಕು. ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಬೋದು, ಯಾಕಂದರೆ ನಾವು ಸ್ವಲ್ಪ ಗ್ರೇವಿ ಮಾಡ್ತಿರೋದ್ರಿಂದಾಗಿ ಸ್ವಲ್ಪ ನೀರನ್ನು ಹಾಕಿಕೊಳ್ಬೋದು. ಈ ರೀತಿ ಪೇಸ್ಟ್ ಆಗ್ತದೆ. ನಂತರ ಒಂದು ಬಾಣಲೆಯಲ್ಲಿ ಒಂದು ಅರ್ಧದಷ್ಟು ತೆಂಗಿನಕಾಯಿಯನ್ನು ಒಂದು 2 ಸ್ಪೂನ್ ಆಗುವಷ್ಟು, ದೊಡ್ಡ ಚಮಚದಲ್ಲಿ 2 ಚಮಚ ಆಗುವಷ್ಟು ತೆಂಗಿನಕಾಯಿ, ಅದಕ್ಕೆ ಸ್ವಲ್ಪ ಅರಿಶಿನ ಹುಡಿ ಹಾಕಿ ಫ್ರೈ ಮಾಡಿ ಸಪ್ರೇಟಾಗಿ ತೆಗೆದಿಡಬೇಕು. ಮತ್ತು ಒಂದು ಬಾಣಲೆಯಲ್ಲಿ ಕರಿಬೇವು, ಬೆಳ್ಳುಳ್ಳಿ, ಎರಡು ಸಣ್ಣ ಗಾತ್ರದ ಈರುಳ್ಳಿ, 1 ಟೊಮೆಟೊ, ಹಸಿಮೆಣಸು 2 ಇದೆಲ್ಲವನ್ನು ಹಾಕಿ ಸಣ್ಣದಾಗಿ ಫ್ರೈ ಮಾಡಿಕೊಳ್ಬೇಕು. ಜಿಂಜರ್ ಗಾರ್ಲಿಕ್ ಒಂದು ಸ್ಪೂನ್ ಆಗುವಷ್ಟು, ಅದರ ಹಸಿ ವಾಸನೆ ಹೋಗುವ ತನಕ ಅದನ್ನು ಸಣ್ಣ ಫ್ಲೇಮಲ್ಲಿ ಹುರಿಬೇಕು. ಮತ್ತು ನಾವು ಸ್ವಚ್ಛ ಮಾಡಿದಂತಹ ಚಿಕನನ್ನು ಒಂದು ಅರ್ಧ ಕೆಜಿಯಷ್ಟು ಚಿಕನನ್ನು ಅದೇ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡಿದ ಪಾತ್ರೆಯೊಳಗೆ ಹಾಕಬೇಕು. ಅರಶಿನ ಮತ್ತು ನಾವು ಮಾಡಿದಂಥ ಪೇಸ್ಟ್, ಈರುಳ್ಳಿ ಕೊತ್ತಂಬರಿ ಪೇಸ್ಟನ್ನು ಕೂಡ ಅದಕ್ಕೆ ಹಾಕಿ ಸ್ಲೋ ಫ್ಲೇಮಲ್ಲಿ ಬೇಯಿಸಲಿಕ್ಕೆ ಬಿಡಬೇಕು. ನಾವು ಫಸ್ಟಿಗೆ ರೆಡಿ ಮಾಡಿದಂತಹ ಮಸಾಲ ಪೌಡರ್ ಇದನ್ನು ಒಂದು ಮಿಕ್ಸಿ ಜಾರಿಗೆ ಒಂದು 2-3 ಸ್ಪೂನಷ್ಟು ಹಾಕಿಕೊಂಡು, ತೆಂಗಿನಕಾಯಿಯನ್ನು ನಾವು ಫ್ರೈ ಮಾಡಿಟ್ಟಿದ್ವಿ ಮೊದಲೇ, ಅರಶಿನ ಎಲ್ಲ ಹಾಕಿ, ಬೇಕಾದರೆ ಸ್ವಲ್ಪ ಗರಂ ಮಸಾಲೆಯನ್ನು ಕೂಡ ಹಾಕಿಕೊಂಡಿದ್ದೇವೆ ನಾವು ಅದರಲ್ಲಿ ಹಾಕಿ. ಸ್ವಲ್ಪ ನಮಗೆ ಗ್ರೇವಿ ಬೇಕಾಗಿರೋದ್ರಿಂದಾಗಿ ನೀರು ಹಾಕ್ಬೋದು. ನಮಗೆ ಸುಕ್ಕ ಟೈಪ್ ಬೇಕು ಅಂತ ಹೇಳಿದರೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಹಾಗೆ ಹುಡಿಯಾಗಿ ಗ್ರೈಂಡ್ ಮಾಡ್ಬೋದು. ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಬೇಕು.
ಈಗ ಚಿಕನ್ಗೆ ಸ್ವಲ್ಪ ನಾವು ಮಸಾಲ ಹುಡಿ ಹಾಕಬೇಕಾಗ್ತದೆ. ನಾವು ಮೊದಲೇ ರೆಡಿ ಮಾಡಿಟ್ಟಂತಹ ಸ್ವಲ್ಪ ನಾನು ಗ್ರೈಂಡ್ ಮಾಡಲಿಕ್ಕೆ ಹಾಕಿದ್ದೇನೆ. ಅದೇ ರೀತಿ ಇನ್ನು ಸ್ವಲ್ಪ ಉಳಿದಿದ್ದನ್ನು ಅದು 2-3 ಸ್ಪೂನ್ ಆಗುವಷ್ಟು ಮಸಾಲ ಪೌಡ್ರನ್ನು ಬೇಯುವಾಗ ಹಾಕಬೇಕು. ಯಾಕಂದರೆ ಆ ತುಂಡು ಸ್ವಲ್ಪ ಎಳ್ಕೊಳ್ಳುತ್ತೆ ಅಲ್ಲಿಂದಾಗಿ. ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು ಗ್ರೇವಿ ಮಾಡಿರೋದ್ರಿಂದಾಗಿ ನಾವು. ಇಲ್ಲದ್ರೆ ಚಿಕನ್ ಹಾಗೇ ನೀರು ಬಿಡುತ್ತೆ. ಸುಕ್ಕ ರೀತಿ ಮಾಡೋದಾದರೂ ಕೂಡ ನೀರು ಬಿಡುತ್ತೆ. ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ಹುಳಿ ಬೇಕಾದರೆ ಲಿಂಬನ್ನು ಹಾಕಬಹುದು. ಅದರ್ವೈಸ್ ಇದು ಹುಳಿಯನ್ನು ಕೂಡ ಸ್ವಲ್ಪ ಟೊಮೆಟೊ ಹಾಕಿದ್ದೇವೆ, ಬೇಕಾದರೆ ನಾವು ಹುಳಿಯನ್ನು ಹಾಕ್ಕೊಳ್ಬೋದು. ಸ್ವಲ್ಪ ನೀರು ಹಾಕಿದೆ, ಯಾಕಂದರೆ ಗ್ರೇವಿ ಆಗಬೇಕಲ್ಲ, ಅದಕ್ಕಾಗಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಫ್ಲೇಮ್ ಜಾಸ್ತಿ ಇಟ್ಟು ಒಂದು ಬೇಯುವ ತನಕ ಒಂದು 15 ನಿಮಿಷ ಒಟ್ಟಿಗೆ ಟೋಟಲ್ 15 ನಿಮಿಷ ಬೇಯಿಸಿದರೆ ಸಾಕು, ಬ್ರಾಯ್ಲರ್ ಆಗಿರೋದ್ರಿಂದಾಗಿ. ಆನಂತರ ಇನ್ನೊಂದು ಬಾಣಲೆಯಲ್ಲಿ ನಾವು ಫಸ್ಟ್ ಗ್ರೈಂಡ್ ಮಾಡಿಟ್ಟಂತಹ ತೆಂಗಿನಕಾಯಿ ಮತ್ತು ಮಸಾಲ ಪೌಡರನ್ನು ಗ್ರೈಂಡ್ ಮಾಡಿಟ್ಟಿದ್ದೇವೆ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ, ಬೆಳ್ಳುಳ್ಳಿ ಹಾಕಿ, ಕರಿಬೇವು ಹಾಕಿ ಒಂದು ಒಗ್ಗರಣೆ ನೀಡಿದರೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಬೇಕಾದರೆ ಮಸಾಲೆ ಹಾಕಿದ ನಂತರ ಸಪ್ರೇಟಾಗಿ ಒಗ್ಗರಣೆ ಹಾಕ್ಬೋದು. ಆದರೆ ಈ ರೀತಿ ಮಾಡೋದ್ರಿಂದಾಗಿ ಮಸಾಲೆಗೆ ಒಳ್ಳೆಯ ಒಗ್ಗರಣೆಯ ರುಚಿ ಬರ್ತದೆ ಮಸಾಲೆಯಲ್ಲಿ. ಸುಕ್ಕ ಮಾಡೋದಾದರೂ ಕೂಡ ಇದೇ ರೀತಿ ಮಸಾಲೆ ಹುಡಿ ಇರ್ತದೆ. ಅದನ್ನು ಈ ಒಗ್ಗರಣೆಗೆ ಹಾಕಿ ಲಾಸ್ಟಿಗೆ ಕೊನೆಯದಾಗಿ ನಾವು ಚಿಕನ್ ಬೇಯಿಸಿದ್ದಕ್ಕೆ ಹಾಕ್ಬೋದು. ಕಡೆದಂಥ ಮಸಾಲೆಯನ್ನು ಹಾಕ್ಕೊಳ್ಬೇಕು. ಮಸಾಲೆಗೆ ಬೇಕಿದ್ದರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಬೋದು ರುಚಿಗೆ. ಸಂಜೆ ನಾನೀಗ ವಿಡಿಯೋ ಮಾಡ್ತಿರೋದ್ರಿಂದಾಗಿ ಸ್ವಲ್ಪ ಕ್ಲಾರಿಟಿ ಕಮ್ಮಿ ಇರ್ಬೋದು. ಮಸಾಲೆದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಬೇಕಾಗ್ತದೆ. ಸರಿಯಾಗಿ ಹಸಿ ವಾಸನೆ ಹೋದ ನಂತರ ಬೇಯ್ತಾ ಇರುವ ಚಿಕನ್ ಬೆಂದಿದ್ದರೆ ಚಿಕನಿಗೆ ನಾವು ಬೆರೆಸ್ಬೋದು ಅದನ್ನು. ಈಗ ಚಿಕನ್ ಬೆಂದಿದೆ, ಆ ಮಸಾಲೆಯನ್ನು ಹಾಕ್ಬೋದು. ಗ್ರೇವಿ ಥರ ಬಂದಿದೆ. ಬೇಕಿದ್ದರೆ ಇನ್ನೂ ಗ್ರೇವಿ ಬೇಕು ಅಂತ ಹೇಳಿದರೆ ಸ್ವಲ್ಪ ಉಪ್ಪನ್ನು ಸೇವಿಸ್ಕೊಳ್ಬೋದು ರುಚಿಗೆ ತಕ್ಕಷ್ಟು. ಸ್ಲೋ ಫ್ಲೇಮಲ್ಲೇ ಬೇಯಿಸಬೇಕಾಗ್ತದೆ, ಯಾಕಂದರೆ ಮಸಾಲೆದು ಹಸಿ ಸ್ಮೆಲ್ ಹೋಗಿದೆ. ಅದರಿಂದಾಗಿ ಸ್ವಲ್ಪ ನಾವು ಒಂದು 2-3 ಮಿನಿಟ್ಸ್ ಕುದಿಸಿದರೆ ಸಾಕಾಗ್ತದೆ. ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪು, ಗಾರ್ನಿಷಿಗೆ ಸ್ವಲ್ಪ ಹಾಕ್ಕೊಳ್ಬೋದು. ಕಂಪ್ಲೀಟಾಗಿ ಈಗ ಬೆಂದಿದೆ. ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ.
ಚಿಕನ್ ಸ್ವಲ್ಪ ಹೀಟ್ ಆಗಿರೋದ್ರಿಂದಾಗಿ ತುಪ್ಪವನ್ನು ಮೊದಲು ನಾನು ಹಾಕಿದೆ. ಆಯಿಲ್ ಬದಲಿಗೆ ತುಪ್ಪವನ್ನು ಸೇರಿಸ್ಬೋದು. ಬಟ್ ಅಟ್ ದ ಎಂಡಿಗೆ ನಾನೀಗ ತುಪ್ಪವನ್ನು ಸೇರಿಸ್ತಾ ಇದ್ದೇನೆ. ಯಾಕಂದರೆ ತುಪ್ಪದಲ್ಲಿ ಆನಿಯನ್ಗಳು ಸ್ವಲ್ಪ ಫ್ರೈ ಆಗೋದು ಕಮ್ಮಿ, ಅದಕ್ಕೋಸ್ಕರ ಆಯಿಲ್ ಯೂಸ್ ಮಾಡಿದೆ. ಸ್ವಲ್ಪ ಹೀಟ್ ಆಗ್ತದಲ್ಲ ಚಿಕನ್, ಸೊ ಕೊನೆಯದಾಗಿ ಒಂದು ಅರ್ಧ ಸ್ಪೂನಿನಷ್ಟು ನಾವು ತುಪ್ಪವನ್ನು ಬೆರೆಸುವ. ತುಪ್ಪ ಅರ್ಧ ಸ್ಪೂನಷ್ಟು, ನಿಧಾನವಾಗಿ ಮಿಕ್ಸ್ ಮಾಡಿ. ಕಂಪ್ಲೀಟಾಗಿ ಆಗಿದೆ. ಈ ಗ್ರೇವಿಯನ್ನು ನಾವು ಚಿಕನ್ಗೆ, ದೋಸೆ, ಅನ್ನಕ್ಕೆ ಯಾವುದಕ್ಕೂ ಹಾಕಿ ತಿನ್ಬೋದು. ಥ್ಯಾಂಕ್ ಯು, ಧನ್ಯವಾದಗಳು.